ರಾಹುಲ್ ಗಾಂಧಿಯವರು ಅಂದುಕೊಂಡಂತೆ ಜನವರಿ 14ರಿಂದ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನು ಆರಂಭಿಸಿದ್ದಾರೆ ಮಣಿಪುರದಿಂದ. ಇವತ್ತು 2 ದಿನಗಳ ಯಾತ್ರೆಯನ್ನು ಪೂರೈಸಿದ್ದಾರೆ. ನಾಳೆಯಿಂದ ನಾಗಾಲ್ಯಾಂಡ್ ಮೂಲಕ ತಮ್ಮ ಯಾತ್ರೆಯನ್ನು ಮುಂದುವರಿಸಲಿದ್ದಾರೆ. ಕಳೆದ ಕೆಲವು ತಿಂಗಳ ಹಿಂದೆ ಹೊತ್ತಿ ಉರಿದಂಥ ಮಣಿಪುರದಿಂದಲೇ ಅವರು ತಮ್ಮ ಯಾತ್ರೆಯನ್ನು ಪ್ರಾರಂಭಿಸಿದರು. ಯಾತ್ರೆಯನ್ನು ಮಣಿಪುರದಿಂದಲೇ ಆರಂಭಿಸುವ ಅವರ ಆಶಯಕ್ಕೆ ಆರಂಭದಲ್ಲಿ ಕೆಲವು ಅಡೆತಡೆಗಳಿದ್ದವು. ಅದೆಲ್ಲವನ್ನು ಮೀರಿ ರಾಹುಲ್ ಗಾಂಧಿಯವರು ಮಣಿಪುರದಿಂದ ಭಾರತ್ ಜೋಡೋ ನ್ಯಾಯ ಅವರಿಗೆ ಅಭೂತಪೂರ್ವವಾದಂತಹ ಸ್ವಾಗತ ಮಣಿಪುರದ ಜನತೆ ನೀಡಿದ್ದಾರೆ. We need justice, Rahul ji! ಮಣಿಪುರದ ಒಂದು ಹಳ್ಳಿಯಲ್ಲಿ ಒಬ್ಬ ಹೆಣ್ಣು ಮಗಳು, ಅಡುಗೆ ಮಾಡ್ತಿದ್ದ ಹೆಣ್ಮಗಳು ಸೌಟ್ ಸಮೇತ ಓಡಿ ಬಂದಿದ್ಲು. ರಾಹುಲ್ ಗಾಂಧಿಯವ್ರನ್ನ ನೋಡೋ ಆತುರದಲ್ಲಿ ಕೈಲಿರುವ ಸೌಟನ್ನು ಕೂಡ ಆಕೆ ಮನೆಯಲ್ಲಿ ಇಡದೆ ಹಾಗೆ ಓಡಿ ಬಂದಿದ್ಲು. ಆ ಬಗ್ಗೆ ಒಂದು ಖಾಸಗಿ ಚಾನಲಲ್ಲಿ ಒಂದು ಕಾರ್ಯಕ್ರಮವನ್ನು ತಾವೆಲ್ಲರೂ ಇವತ್ತು ವೀಕ್ಷಣೆ ಮಾಡಿರಬಹುದು. ಆ ಜನತೆಗೆ ಎಷ್ಟು ಕುತೂಹಲ ಇದೆ ಅಂದರೆ, ದೇಶದ ಪ್ರಧಾನಿ ಮಣಿಪುರದಲ್ಲಿ ಅಷ್ಟೆಲ್ಲ ಹಿಂಸೆ ನಡೆದರೂ ಒಂದೇ ಒಂದು ಬಾರಿ ಅಲ್ಲಿ ಬಂದು ಹೋಗದೇ ಇರುವಂಥ ಸಂದರ್ಭ ಇದೆ. ಅದರ ಬಗ್ಗೆ ಮಣಿಪುರದ ಜನತೆಯಲ್ಲಿ ತುಂಬ ಆಕ್ರೋಶ ಇದೆ, ಅಸಮಾಧಾನ ಇದೆ. ಆ ಮಹಿಳೆಯಲ್ಲೂ ಕೂಡ ಆಕ್ರೋಶ, ಅಸಮಾಧಾನ ವ್ಯಕ್ತ ಆಗ್ತಾ ಇತ್ತು. ಕಡೆಗೆ ರಾಹುಲ್ ಗಾಂಧಿ ಆದರೂ ನಮ್ಮನ್ನು ಭೇಟಿ ಮಾಡೋಕ್ಕೆ ಬಂದ್ರಲ್ಲ, ನಮ್ಮ ನೋವನ್ನು ಆಲಿಸೋದಕ್ಕೆ ಬಂದ್ರಲ್ಲ, ನಾವು ಹೇಗೆ ಜೀವಿಸ್ತಾ ಇದ್ದೀವಿ, ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದನ್ನು ನೋಡೋದಕ್ಕಾದರೂ ಬಂದ್ರಲ್ಲ, ಆ ಖುಷಿಯಲ್ಲಿ ನಾನು ಓಡೋಡಿ ಬಂದೆ. ಇಡೀ ತಮ್ಮ ಕುಟುಂಬವೇ ಓಡೋಡಿಯಲ್ಲಿ ಬಂದು ರಾಹುಲ್ ಗಾಂಧಿಯವ್ರನ್ನ ನೋಡೋದಕ್ಕೆ ನೆರೆದಿತ್ತು. ಸೊ ಈ ರೀತಿಯಾಗಿ ಜನಸಾಮಾನ್ಯರಿಂದ ಹಿಡಿದು ವಿದ್ಯಾರ್ಥಿಗಳು, ಯುವಕರು, ಇಡೀ ಮಣಿಪುರದ ಜನತೆ ರಾಹುಲ್ ಗಾಂಧಿಯವರನ್ನು ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿದೆ. ಮತ್ತು ರಾಹುಲ್ ಗಾಂಧಿಯವರು ಒಂದು ವಿಶೇಷ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಆ ಗುಡ್ಡಗಾಡು ಪ್ರದೇಶವನ್ನು ದಾಟಿಕೊಂಡು ಅಲ್ಲಲ್ಲಿ ಜನರ ಒತ್ತಾಯದ ಮೇರೆಗೆ ಅವ್ರ ಜೊತೆ ಬೆರೆತು ಅವರ ಕಷ್ಟ ಸುಖಗಳನ್ನು ಆಲಿಸಿ ಅವರ ಜೊತೆ ಚಹಾ ಸೇವನೆ ಮಾಡಿ ಅವರು ನೀಡಿರುವ ಆತಿಥ್ಯವನ್ನು ಸ್ವೀಕರಿಸಿ ಅವರ ಅಹವಾಲುಗಳನ್ನು ಕೂಡ ಆಲಿಸಿ ಮತ್ತು ಅವರ ಸಂತೋಷವನ್ನು ಕೂಡ ಅಷ್ಟೇ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಅವರು ಮುನ್ನಡೆದ ರೀತಿ ನೋಡಿದರೆ ಈ 2ನೇ ಭಾರತ ಜೋಡೋ ಯಾತ್ರೆಯ 2ನೇ ಹಂತ ಕೂಡ ಅತ್ಯಂತ ಯಶಸ್ವಿಯಾಗಿ ಸಾಗುತ್ತೆ ಅನ್ನೋದರಲ್ಲಿ 2 ಮಾತಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ವಿಡಿಯೋಗಳನ್ನು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಕೆಲವು ರಾಹುಲ್ ಗಾಂಧಿಯ ಅಭಿಮಾನಿಗಳು ಹಂಚಿಕೊಂಡಂತಹ ಚಿತ್ರಗಳು, ಕೆಲವು ಅಭಿಪ್ರಾಯಗಳು, ಹೀಗೆ ಈ ಯಾತ್ರೆಗೆ ಸಂಬಂಧಪಟ್ಟ ಪ್ರತಿಕ್ರಿಯೆಗಳನ್ನು ನಿಮಗೆ ನಾವು ನಮ್ಮ ಚಾನೆಲ್ ಮೂಲಕ ನೀಡುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇವೆ. ದೇಶದ ಅತ್ಯಂತ ಭಿನ್ನ ಸಂದರ್ಭದಲ್ಲಿ ಇಂಡಿಯಾದ ರಾಜಕೀಯ ಮತ್ತು ಸಾಮಾಜಿಕ ಭಿನ್ನ ಪರಿಸ್ಥಿತಿಯಲ್ಲಿ, ಭಿನ್ನ ಸಂದರ್ಭದಲ್ಲಿ
ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದರು. ಸುಮಾರು 4,000ಕ್ಕಿಂತ ಹೆಚ್ಚು ಕಿಲೋಮೀಟರ್ ದೂರ ಪ್ರಯಾಣ ಮಾಡಿ ದೇಶದ ಮುರಿದ ಮನಸ್ಸುಗಳನ್ನು ಬೆಸೆಯುವಂಥ ಕೆಲಸವನ್ನು ಅವರು ಮಾಡಿದರು ಭಾರತ ಜೋಡೋ ಯಾತ್ರೆಯ ಮೂಲಕ. ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ಹೊತ್ತಿ ಉರಿದಂಥ ಮಣಿಪುರದಿಂದಲೇ ತಮ್ಮ ಭಾರತ ಜೋಡೋ ಯಾತ್ರೆಯನ್ನು 2ನೇ ಬಾರಿ ಶುರು ಮಾಡ್ತಾ ಇದ್ದಾರೆ. ಈ ಬಾರಿ ಅವರು ಭಾರತ ಜೋಡೋ ನ್ಯಾಯ ಯಾತ್ರಾ ಎನ್ನುವ ಘೋಷವಾಕ್ಯದ ಜೊತೆ ತಮ್ಮ ಪಾದಯಾತ್ರೆಯನ್ನು ಶುರು ಮಾಡಿದ್ದಾರೆ. ನ್ಯಾಯ ಕಾ ಹಕ್ ಮಿಲ್ನೆ ತಕ್, ನ್ಯಾಯದ ಹಕ್ಕು ಎಲ್ಲಿವರೆಗೂ ಅಂದರೆ ನ್ಯಾಯದ ಹಕ್ಕು ಸಿಗೋವರೆಗೆ ಪಯಣವನ್ನು ಮುಂದುವರಿಸ್ತೇನೆ, ದೇಶದ ಜನರನ್ನು ಒಗ್ಗೂಡಿಸ್ತೇನೆ, ರಾಜಕೀಯ ಸಂಕಲ್ಪವನ್ನು ಜನರಲ್ಲಿ ತುಂಬುವ ಪ್ರಯತ್ನ ಮಾಡುತ್ತೇನೆ ಎನ್ನುವ ದೃಢ ಸಂಕಲ್ಪದಿಂದ ರಾಹುಲ್ ಗಾಂಧಿಯವರು ಜನವರಿ 14ರಂದು ಮಣಿಪುರದಿಂದ ಮುಂಬಯಿವರೆಗೆ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನು ಆರಂಭಿಸ್ತಿದ್ದಾರೆ. ನ್ಯಾಯ ಕಾ ಹಕ್ ಮಿಲ್ನೆ ತಕ್ ಎನ್ನುವ ಸಂಕಲ್ಪದೊಂದಿಗೆ. ಈ ಹಿನ್ನೆಲೆಯಲ್ಲಿ ಇನ್ ಕರ್ನಾಟಕ ಟಿವಿ ಮತ್ತು InKarnataka.com ಈ ಭಾರತ ಜೋಡೋ ನ್ಯಾಯ ಯಾತ್ರೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯದ ವಿವಿಧ ರಾಜಕೀಯ ನಾಯಕರು, ಸಾಮಾಜಿಕ ಚಿಂತಕರು, ಸಾಂಸ್ಕೃತಿಕ ಚಿಂತಕರು, ಕಲಾವಿದರು, ಬರಹಗಾರರು ಮತ್ತು ಜನಸಾಮಾನ್ಯರು ಇದನ್ನು ಯಾವ ರೀತಿಯಾಗಿ ಸ್ವೀಕರಿಸ್ತಾರೆ, ಇದಕ್ಕೆ ಹೇಗೆ ಸ್ಪಂದಿಸ್ತಾರೆ, ಅವರ ಅಭಿಪ್ರಾಯಗಳು ಏನು, ಅವರ ವಿಚಾರಗಳು ಏನು, ರಾಹುಲ್ ಗಾಂಧಿಯವರ ಭಾರತ ಜೋಡೋ ನ್ಯಾಯ ಯಾತ್ರೆಯ ಸಂಬಂಧದಲ್ಲಿ ಈ ಎಲ್ಲ ಗಣ್ಯರ ಜೊತೆ ಒಂದು ಸಂವಾದ ನಡೆಸುವ ಮೂಲಕ ಒಟ್ಟು ಒಂದು ವಿಚಾರವನ್ನು ತಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮುಂಬರುವ ದಿನಗಳಲ್ಲಿ ನಾವು ಮಾಡ್ತೇವೆ. ತಾವು ಎಂದಿನಂತೆ ಇನ್ ಕರ್ನಾಟಕ ಟಿವಿ InKarnataka.com ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಸಾಧ್ಯವಾದರೆ ತನು ಮನ ಧನದಿಂದ ನಮ್ಮ ಜೊತೆ ನಿಲ್ಲಿ. ಒಂದು ಹೊಸ ನವ ಸಂಕ್ರಾಂತಿ ದೇಶದಲ್ಲಿ ಜನವರಿ 14ರಿಂದ ಶುರುವಾಗ್ತಾ ಇದೆ. ರಾಹುಲ್ ಗಾಂಧಿಯವರ ಭಾರತ ಜೋಡೋ ನ್ಯಾಯ ಯಾತ್ರೆಯ ಮೂಲಕ ನಾವು ಆ ಯಾತ್ರೆಯಲ್ಲಿ ಮಾನಸಿಕವಾಗಿ, ಹೃದಯಪೂರ್ವಕವಾಗಿ ಮತ್ತು ವೈಚಾರಿಕವಾಗಿ ಅದರ ಜೊತೆ ಹೆಜ್ಜೆ ಹಾಕೋಣ. ಪರಸ್ಪರ ಸಂವಾದದ ಮೂಲಕ ಆ ಸಂಕಲ್ಪದ ಆಶಯಗಳನ್ನು ತಿಳಿಯೋದಕ್ಕೆ ಮತ್ತು ಅದನ್ನು ಅನುಸರಿಸೋದಕ್ಕೆ ಪ್ರಯತ್ನ ಮಾಡೋಣ. ನಮಸ್ಕಾರ.